ಯಾರ ಹತ್ರ ಯಾವಾಗ ಸಾಲ ಇಸ್ಕೊಳ್ಳಿ ನಾನು? ಫೋನ್ ತಗೊಂಡ್ ನೋಡಿದ್ರೆ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೌದು, ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೇಕು. ಎಲ್ಲಾರು ಸಾಲ ತಗೊಂಡ್ರೆ ಯಾರು ಕೊಡ್ತಾರೆ? ಹೌದು, ನನಗ್ ಸಾಲ ಕೊಡೋಂತವ್ರು ಯಾರಿದ್ದಾರೆ? ಕೂಡ್ಸಿದ್ದೇವ್ರು ಹುಲ್ ಬೇಸಲ್ವೇ? ನಡಿ ಹೋಗ್ ನೋಡೋಣ, ಅದಕ್ಕೇನಂತೆ. ಬಾಬಣ್ಣ ಹತ್ರ ಸಾಲ ಕೇಳೋದ್ ನಾವು. ಬಾಬಣ್ಣ ಹತ್ರ ಸಾಲನೇ ಕೇಳಿದ್ ನಾವು ಇದ್ರಿಗೂ. ಒಂದ್ಸರಿ ಕೇಳಿ ನೋಡ್ಬಿಡೋಣ. ಈ ಗಾಡಿಗಳು ಬೇರೆ ಅಡ್ಡಾಡ ಬರ್ತಿರ್ತಾವಪ್ಪ, ಹೋಗಕ್ಕೆ ಭಯ ಆಗ್ತೈತಿ. ಒಂದ್ಗಿನ್ ಗುದ್ಬಿಟ್ರೆ ಹೆಂಗ್ ಮಾಡ್ಲಿ? ಬಾಬಣ್ಣ ನಮಸ್ಕಾರ. ಹೆಂಗೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮಾಮನ್, ಏನಾಗಿದ್ಯಾ? ಏನಾಯ್ತು? ಏನಿಲ್ಲ ಬಾಬಣ್ಣ, ಸ್ವಲ್ಪ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಗಳಿದಾವೆ. ಏನ್ ಪ್ರಾಬ್ಲಮ್? ರೇಷನ್ ತಗೋಬೇಕು, ಬಿ ಬಿಲ್ ಕಟ್ಬೇಕು, ವಾಟರ್ ಬಿಲ್ ಕಟ್ಬೇಕು, ಮರಿ ಕಟ್ಬೇಕು, ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಬೇಕು, ತುಂಬಾ ಇದೆ ಬಾಬಣ್ಣ. ಹೌದಾ? ಏನ್ ಬಾಬಣ್ಣ ಹೌದಾ ಅಂತ ಕೇಳ್ತೀಯ? ಇವಾಗ ನೋಡಿ, ರಾಜು ಬಂದ ದುಡ್ಡು ತಗೊಂಡ್ ಹೋಗ್ಬಿಟ್ಟಿದ್ದು. ಎಷ್ಟು? 3,000. 3,000? 3,000 ಬೇಡ ಬಾಬಣ್ಣ, ನನ್ಗೆ 2,000 ಸಾಕು. ಇರೋದು 3,000 ಅವನ್ ಕಡೆ ಕೊಟ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟು. ಏನ್ ಬಾಬಣ್ಣ, ನೀನ್ ಅವತ್ತು 50 ರೂಪಾಯಿ ಕೇಳ್ದೆ, ನಾನ್ ಕೊಟ್ಟೆ ತಾನೆ. ಕೇಳಿದ್ನಾ? ಕೇಳಿದಲ್ಲ. ಕೇಳಿದ್ನಾ? ಸರಿ ಬಿಡು, ಆಯ್ತು, ಓಕೆ, ಅದನ್ ಬಿಡು. ಈಗ ನನ್ಗೆ ಒಂದ್ 3,000 ರೂಪಾಯಿಗೆ ಅರ್ಜೆಂಟ್ ಬೇಕಲ್ಲ, ಕೊಟ್ಬಿಡು ಬಾಬಣ್ಣ. ಏನ್ ಬಾಬಣ್ಣ ನಿನ್ ಫ್ರೆಂಡ್ಶಿಪ್ ನನ್ ಫ್ರೆಂಡ್ಶಿಪ್. ಇವಾಗ ರಾತ್ರಿ ತಗೊಂಡ್ ಹೋಗ್ಬಿಟ್ಟು ಇರೋದ್ ದುಡ್ಡು ಅವನ್ಗೆ ಕೊಟ್ಬಿಟ್ಟು ಏನ್ ಮಾಡೋದು? ಇದ್ರೆ ಕೊಟ್ಬಿಡ್ತಾ ಇತ್ತು. ತಂದ್ಕೊಡ್ತೀನಿ, ಮುಖ ಹಂಗ ಇಟ್ಬೇಡ. ಏನು ಒಂಥರ ಇದೆಯಾ ನೀವು? ಆಯ್ತಾ, ತಗೊಂಡ್ ತಂದ್ಬಿಟ್ಟು ಮಾಡ್ಕೊ. ಕಾಸು 1,000 ರೂಪಾಯಿ ಇದೆ, ಇಟ್ಕೋ. ಸಾಕಲ್ಲ? 3,000 ರೂಪಾಯಿ ಕೇಳಿದ್ರೆ ನೀನ್ 1,000 ರೂಪಾಯಿ ಕೊಡ್ತಿಲ್ಲ ಬಾಬಣ್ಣ. 1,000 ಅಡ್ಜಸ್ಟ್ ಮಾಡು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು. 3,000 ರೂಪಾಯಿ ಕೇಳಿದ್ರೆ 1,000 ರೂಪಾಯಿ ಕೊಡ್ತಾನೆ. ಓಕೆ, ಏನೇನು ಇಲ್ಲ, ನೀನ್ ತುಂಬಾ ಒಳ್ಳೆಯವನು ಅಂತ ಹೇಳ್ದ. ಓಕೆ, ಸರಿ ಸರಿ, 1,000 ರೂಪಾಯಿ ಇವಾಗ ಕೊಟ್ಟಿದ್ಯಾ, ಇನ್ನ 2,000 ರೂಪಾಯಿ ನಾಳೆ ಅರೇಂಜ್ ಮಾಡು ಬೇಗ. ನಾನ್ ನಿಮ್ಗೂ ಸಾಲ ಕೊಡ್ತೀರಾ, ನೀನ್ ನಮ್ಗೂ ಸಾಲ ಕೊಡ್ತೀರಾ? ತೆಗಿತಾನೆ ಇಲ್ಲ. ಎಲ್ಲಿ ಕಾಸು? ಗಾಡಿ ಪಂಚರ್ ಆಗಿ 2 ಕಿಲೋಮೀಟರ್ ತಳ್ತದೆ. ನೀ ಸುಮ್ನೆ ಟೆನ್ಷನ್ ಮಾಡ್ಬೇಡ, ಎಡು ಫೋನ್.